ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಸ್ಲೀಪರ್ ಕೋಚ್ ಭೀಕರ ಅಪಘಾತದಲ್ಲಿ 9 ಜನ ಮೃತಪಟ್ಟಿದ್ದಾರೆ. 12ಕ್ಕೂ ಹೆಚ್ಚು ಜನ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದು ಘನಘೋರ ದುರಂತ. ಕ್ಷಣ ಮಾತ್ರದಲ್ಲೇ ಬಸ್ ಬೆಂಕಿಗಾಹುತಿಯಾಗಿದೆ. ಅದರಲ್ಲಿದ್ದಂಥ 9 ಜನ ಮೃತಪಟ್ಟಿದ್ದಾರೆ. 29 ಜನ ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ನಲ್ಲಿ. ನೋಡಿ, ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಪ್ರವಾಸ ಹೋಗ್ತಾ ಇದ್ರು. ಮತ್ತೊಂದು ಬಸ್ ವಿದ್ಯಾರ್ಥಿಗಳ ಬಸ್ ಇದು. ಲಾರಿ ಡಿಕ್ಕಿ ಹೊಡೆದಂತ ಬಸ್ಸಕ್ಕೆ ಸೀವರ್ಡ್ ಬಸ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಎನ್ಎಚ್ ಬೇಲಿ ಕಿತ್ತು ಚರಂಡಿ ಮೇಲೆ ಹಾರಿದೆ ಬಸ್. ಅದಾದ ಬಳಿಕ ಸ್ಕೂಲ್ ಬಸ್ನಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾವಾಗ ಈ ಲಾರಿ ಸೀವರ್ಡ್ ಬಸ್ಗೆ ಡಿಕ್ಕಿ ಹೊಡಿತು, ಅದಾದ ಬಳಿಕ ಮತ್ತೊಂದು ಬಸ್ನಲ್ಲಿ ವಿದ್ಯಾರ್ಥಿಗಳು ದಾಂಡೇಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ರು. ಆ ಬಸ್ಗೆ ಈ ಸೀವರ್ಡ್ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಎಲ್ಲ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 42 ವಿದ್ಯಾರ್ಥಿಗಳು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೋಗ್ತಾ ಇತ್ತು ಈ ಬಸ್. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಸೀವರ್ಡ್ ಬಸ್ ಬೆಂಕಿಗಾಹುತಿ ಆಯಿತು. ಆ ಬಸ್ ಕೂಡ ಈ ಶಾಲಾ ವಿದ್ಯಾರ್ಥಿಗಳು ಹೋಗ್ತಾ ಇದ್ರಲ್ಲ, ಆ ಬಸ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಅದರಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಸ್ಲೀಪರ್ ಕೋಚ್ ಭೀಕರ ಅಪಘಾತದಲ್ಲಿ 9 ಜನ ಮೃತಪಟ್ಟಿದ್ದಾರೆ. 12ಕ್ಕೂ ಹೆಚ್ಚು ಜನ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದು ಘನಘೋರ ದುರಂತ. ಕ್ಷಣ ಮಾತ್ರದಲ್ಲೇ ಬಸ್ ಬೆಂಕಿಗಾಹುತಿಯಾಗಿದೆ. ಅದರಲ್ಲಿದ್ದಂಥ 9 ಜನ ಮೃತಪಟ್ಟಿದ್ದಾರೆ. 29 ಜನ ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ನಲ್ಲಿ. ನೋಡಿ, ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಪ್ರವಾಸ ಹೋಗ್ತಾ ಇದ್ರು. ಮತ್ತೊಂದು ಬಸ್ ವಿದ್ಯಾರ್ಥಿಗಳ ಬಸ್ ಇದು. ಲಾರಿ ಡಿಕ್ಕಿ ಹೊಡೆದಂತ ಬಸ್ಸಕ್ಕೆ ಸೀವರ್ಡ್ ಬಸ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಎನ್ಎಚ್ ಬೇಲಿ ಕಿತ್ತು ಚರಂಡಿ ಮೇಲೆ ಹಾರಿದೆ ಬಸ್. ಅದಾದ ಬಳಿಕ ಸ್ಕೂಲ್ ಬಸ್ನಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾವಾಗ ಈ ಲಾರಿ ಸೀವರ್ಡ್ ಬಸ್ಗೆ ಡಿಕ್ಕಿ ಹೊಡಿತು, ಅದಾದ ಬಳಿಕ ಮತ್ತೊಂದು ಬಸ್ನಲ್ಲಿ ವಿದ್ಯಾರ್ಥಿಗಳು ದಾಂಡೇಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ರು. ಆ ಬಸ್ಗೆ ಈ ಸೀವರ್ಡ್ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಎಲ್ಲ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 42 ವಿದ್ಯಾರ್ಥಿಗಳು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೋಗ್ತಾ ಇತ್ತು ಈ ಬಸ್. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಸೀವರ್ಡ್ ಬಸ್ ಬೆಂಕಿಗಾಹುತಿ ಆಯಿತು. ಆ ಬಸ್ ಕೂಡ ಈ ಶಾಲಾ ವಿದ್ಯಾರ್ಥಿಗಳು ಹೋಗ್ತಾ ಇದ್ರಲ್ಲ, ಆ ಬಸ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಅದರಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಸ್ಲೀಪರ್ ಕೋಚ್ ಭೀಕರ ಅಪಘಾತದಲ್ಲಿ 9 ಜನ ಮೃತಪಟ್ಟಿದ್ದಾರೆ. 12ಕ್ಕೂ ಹೆಚ್ಚು ಜನ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದು ಘನಘೋರ ದುರಂತ. ಕ್ಷಣ ಮಾತ್ರದಲ್ಲೇ ಬಸ್ ಬೆಂಕಿಗಾಹುತಿಯಾಗಿದೆ. ಅದರಲ್ಲಿದ್ದಂಥ 9 ಜನ ಮೃತಪಟ್ಟಿದ್ದಾರೆ. 29 ಜನ ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ನಲ್ಲಿ. ನೋಡಿ, ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಪ್ರವಾಸ ಹೋಗ್ತಾ ಇದ್ರು. ಮತ್ತೊಂದು ಬಸ್ ವಿದ್ಯಾರ್ಥಿಗಳ ಬಸ್ ಇದು. ಲಾರಿ ಡಿಕ್ಕಿ ಹೊಡೆದಂತ ಬಸ್ಸಕ್ಕೆ ಸೀವರ್ಡ್ ಬಸ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಎನ್ಎಚ್ ಬೇಲಿ ಕಿತ್ತು ಚರಂಡಿ ಮೇಲೆ ಹಾರಿದೆ ಬಸ್.
ಅದಾದ ಬಳಿಕ ಸ್ಕೂಲ್ ಬಸ್ನಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾವಾಗ ಈ ಲಾರಿ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡಿತು, ಅದಾದ ಬಳಿಕ ಮತ್ತೊಂದು ಬಸ್ನಲ್ಲಿ ವಿದ್ಯಾರ್ಥಿಗಳು ದಾಂಡೇಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ರು. ಆ ಬಸ್ಗೆ ಈ ಸೀಬರ್ಡ್ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಗಳು ಎಲ್ಲ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 42 ವಿದ್ಯಾರ್ಥಿಗಳು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೋಗ್ತಾ ಇತ್ತು ಈ ಬಸ್. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಸೀಬರ್ಡ್ ಬಸ್ ಬೆಂಕಿಗೆ ಆಹುತಿ ಆಯಿತು. ಆ ಬಸ್ ಕೂಡ ಈ ಶಾಲಾ ವಿದ್ಯಾರ್ಥಿಗಳು ಹೋಗ್ತಾ ಇದ್ರಲ್ಲ, ಆ ಬಸ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಅದರಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಸ್ಲೀಪರ್ ಕೋಚ್ ಭೀಕರ ಅಪಘಾತದಲ್ಲಿ 9ಕ್ಕೂ 9 ಜನ ಮೃತಪಟ್ಟಿದ್ದಾರೆ. 12ಕ್ಕೂ ಹೆಚ್ಚು ಜನ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದು ಘನಘೋರ ದುರಂತ. ಕ್ಷಣ ಮಾತ್ರದಲ್ಲೇ ಬಸ್ ಬೆಂಕಿಗಾಹುತಿಯಾಗಿದೆ. ಅದರಲ್ಲಿದ್ದಂತ 9 ಜನ ಮೃತಪಟ್ಟಿದ್ದಾರೆ. 29 ಜನ ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ನಲ್ಲಿ. ನೋಡಿ, ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಪ್ರವಾಸ ಹೋಗ್ತಾ ಇದ್ರು ಮತ್ತೊಂದು ಬಸ್, ವಿದ್ಯಾರ್ಥಿಗಳ ಬಸ್ ಇದು. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಸೀವರ್ಡ್ ಬಸ್ ಬಸ್ಗೆ ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಎನ್ಎಚ್ ಬೇಲಿ ಕಿತ್ತು ಚರಂಡಿ ಮೇಲೆ ಹಾರಿದೆ ಬಸ್. ಅದಾದ ಬಳಿಕ ಸ್ಕೂಲ್ ಬಸ್ನಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಯಾವಾಗ ಈ ಲಾರಿ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡಿತು, ಅದಾದ ಬಳಿಕ ಮತ್ತೊಂದು ಬಸ್ನಲ್ಲಿ ವಿದ್ಯಾರ್ಥಿಗಳು ದಾಂಡೇಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ರು. ಆ ಬಸ್ಗೆ ಈ ಸೀಬರ್ಡ್ ಬಸ್ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದಂತ ವಿದ್ಯಾರ್ಥಿಗಳು ಎಲ್ಲ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 42 ವಿದ್ಯಾರ್ಥಿಗಳು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಟಿ ದಾಸರಹಳ್ಳಿಯಿಂದ ದಾಂಡೇಲಿಗೆ ಹೋಗ್ತಾ ಇತ್ತು ಈ ಬಸ್. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಸೀಬರ್ಡ್ ಬಸ್ ಬೆಂಕಿಗೆ ಆಹುತಿ ಆಯಿತು. ಆ ಬಸ್ ಕೂಡ ಈ ಶಾಲಾ ವಿದ್ಯಾರ್ಥಿಗಳು ಹೋಗ್ತಾ ಇದ್ರಲ್ಲ, ಆ ಬಸ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಅದರಲ್ಲಿ 42 ವಿದ್ಯಾರ್ಥಿಗಳು ಪ್ರಯಾಣವನ್ನ ಮಾಡ್ತಾ ಇದ್ರು. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು.